ಸ್ಟಾರ್ಟ್. ಫಸ್ಟ್ ಕಿಂಗ್ ನೋಡಿ, ಒಂದು ಇಲ್ಲಂತೂ ಕೊಟ್ಟಿಲ್ಲ, ಅದಕ್ಕೆ ಸ್ಟಾರ್ಟಿಂಗೇ ಜೋಕರ್ ಕೊಟ್ಟಿಲ್ಲ. ಜಾಕ್ 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 ಎರಡಿದೆ. ಯಾವ್ದು ಬಿಡೋಣಗಳು, ಎಲ್ಲ ಒಳ್ಳೆ ಕಾರ್ಡ್ಗಳಿದೆಯಲ್ಲ ಗುರು ಅಂತ ಅನ್ಕೊಳೋದೇ ದೊಡ್ಡ ತಪ್ಪು. ನೀನು ಹೋಗಿರಿ ಶಿಷ್ಯ, ಸತ್ಯಕ್ಕೆ ನೀನು ಬೇಡ. ಒಳ್ಳೆ ಕಾರ್ಡ್ ಹಾಕೋ ಬಿನೇಶ್. ಶಿಷ್ಯ ಕೆ ಹಾಕೋ. 5 ಆ್ಯಕ್ಚುಲಿ ಬೇಕು, ಬಟ್ ಬೇಡ. ಬೇಕು ಆದರೆ ಬೇಡ. ಬೇಕು ಆದರೆ ಬೇಡ. ಯಾಕೆ ಬಿಡೋಣ ಅಂದರೆ, ಯಾಕೆ ಬಿಡೋಣ ಅವರು ಇಲ್ಲಿ ಎಸ್ ಇನ್ನೊಂದು 8 ಕಾರ್ಡ್ ಆಗುತ್ತೆ ನಿಮಗೆ. 7 ನೋಡಿ, 7 4 ಕಾರ್ಡ್ ಆಗೋಯ್ತಲ್ಲ ಇಲ್ಲಿ ನೋಡಿ. ಎಷ್ಟು ಈಜಿಯಾಗಿ ಶೋ ಮಾಡಿದೆ. ಶೋ ಆಗೋತ್ತಲ್ಲ ಬೆಂಕಿ. ಬಟ್ ಕಮ್ಮಿನೇ ಬಂತು. ನಾನು ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡಿ ಆಟ ಆಡಬಾರ್ದು ಗುರು. ಬಿಕಾಸ್ ಏನಕ್ಕಂದರೆ ನಾನು ಇದು ಗೆಲ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸಾವಿರಾರು ರೂಪಾಯಿ ಹಾಕ್ಕೊಂಡು ಸುಮ್ಮನೆ ವಿನ್ ಆಗಬಾರ್ದು. ನೀವು ಅಷ್ಟೇ ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡಬೇಡಿ. ನಾನು ಹೇಳೋದು ಜಾಸ್ತಿ ದುಡ್ಡು ಹಾಕಿ ಹಾಳು ಮಾಡ್ಕೋಬೇಡಿ. ನಿಮ್ಮ ಹತ್ರ ಕಮ್ಮಿಲೇ ಆಡಿ. ಫಸ್ಟು ಕಮ್ಮಿಲೇ ಆಡಿ ನೀವು ಪರ್ಫೆಕ್ಟಾಗಿ ಗೇಮ್ ನೀವು ಆಡ್ತೀರಾ ಅಂತ ಗೊತ್ತಾದ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಸ್ಪೆಂಡ್ ಮಾಡಿ. ನಾನು ಅಷ್ಟೇ, ಇನ್ನೂ ನಾನು ಟ್ರೈನಿಂಗ್ ತಗೋದಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆ್ಯಕ್ಚುಲಿ ನಾನೇನು ಪರ್ಫೆಕ್ಟಾಗಿ ಆಡ್ತೀನಿ, ಪರ್ಫೆಕ್ಟಾಗಿ ನನಗೆಲ್ಲ ಗೊತ್ತು ಅಂತ ಯಾವತ್ತೂ ಆಡಲ್ಲ ನೋಡಿ. ನಾನು ಆ್ಯಕ್ಚುಲಿ ಇವಾಗ ರೀಸೆಂಟಿಂದನೇ ಆಡ್ತಾ ಇರೋದು ಇದು. ಬಟ್ ಪರ್ಫೆಕ್ಟಾಗಿ ಆಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಏಸ್ ತೊಗೊಂಡ್ರೆ ಒಳ್ಳೇದೇ, ಯಾಕಂದರೆ 4th ಕಾರ್ಡ್ ಆಗುತ್ತೆ ಏಸ್ ತೊಗೊಂಡ್ರೆ. ಬಟ್ ಇದರಲ್ಲಿ ಯಾವ್ದಾದ್ರು ಕಾರ್ಡ್ ಬರುತ್ತಲ್ಲ, ಅಮೌಂಟ್ ಮಾಡೋದಷ್ಟೇ ಫ್ರೆಂಡ್ಸ್ ಅಷ್ಟೇ. ಇವಾಗ ಅದರಲ್ಲಿ ನೋಡಿ ಈ ರೀತಿ ಇಲ್ಲಿ ಹಾಕೊಂಡ್ಬಿಟ್ರೆ, ಅವಾಗ ನಾನು ಏಸ್ ಇತ್ತು ಅಲ್ಲ, ಏಸ್ ತೊಗೊಂಡಿದ್ರು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೆ 4th ಕಾರ್ಡ್ ಆಗಿರೋದು ನನಗೆ. ಬಟ್ ಪ್ರಾಬ್ಲಮ್ ಏನಿಲ್ಲ ನೋಡಿ. ಈ ಪಾಯಿಂಟ್ಸ್ ಇದೆ ಗೊತ್ತಾ, ಈ ಪಾಯಿಂಟ್ಸ್ ಅನ್ನೋದು ನಿಮ್ಗೆ 20 ಒಳಗಡೆ ಬಂತು ಅಂದರೆ, 20-25 ಒಳಗಡೆ ಬಂತು ಅಂದರೆ ನಿಮಗೆ ಆಡಿ. ಯಾಕಂದರೆ ನೀವು ಇನ್ ಕೇಸ್ ಡ್ರಾಪ್ ಆದರೆ ನೋಡಿ, ಇವಾಗ ನನ್ನ ಗ್ಲಾಸ್ ಏನಾಗಲ್ಲ, ಎಕ್ಸಾಂಪಲ್ ಇವಾಗ ನಾನು ಡ್ರಾಪ್ ಆಗಿದ್ರು ಕೂಡ ನನಗೆ 20 ಪಾಯಿಂಟ್ಸ್ ಕಟ್ ಮಾಡೇ ಮಾಡ್ತಾನೆ. ಸೊ ಫಸ್ಟ್ ಗೇಮ್ ಬಿಟ್ಟೆ. ಯಾವಾಗೂ ಎಲ್ಲ ವಿನ್ ಅದ್ರಲ್ಲಿ ಏನು ತಪ್ಪು ಮಾಡಿದೆ ಅಂತ ನೀವು ತಿಳ್ಕೋಬೇಕು. ಎಲ್ಲರೂ ಎಲ್ಲ ಗೇಮ್ ವಿನ್ ಆಗ್ತಾರಂತಲ್ಲ. ನಾನು ಇದ್ರಲ್ಲಿ ಮಿಸ್ಟೇಕ್ ಏನು ಮಾಡ್ತಿದ್ದೀನಿ ಅದು ಕೂಡ ನಿಮ್ಗೆ ಹೇಳ್ತಿದ್ದೀನಿ. ನಾನು ನನ್ನ ಆ್ಯಕ್ಚುಲಿ ತಗೋಬಾರ್ದಾಗಿದೆ ಈ ಗೇಮ್. ಆ್ಯಕ್ಚುಲಿ ನಾನು ಕ್ವಿಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ, ಆದರೆ ಅವನೇ ಕ್ವಿಟ್ ಮಾಡ್ಬಿಟ್ಟ. ನಾನು ಕ್ವಿಟ್ ಮಾಡೋಣ ಅಂದ್ಕೊಂಡೆ, ಅವನೇ ಕ್ವಿಟ್ ಮಾಡ್ದ. ಬಾರೋ ಶಿಷ್ಯ. ಜೋಕರ್ ಇಲ್ಲ, ಆದರೆ ಹಂಗೆ ಆಡ್ಬೋದು. ಬಿಕಾಸ್ ಏನಕ್ಕೆ ನನಗೆ ಇಲ್ಲೇ 40 ಪಾಯಿಂಟ್ಸ್ ಬಂತು ನೋಡಿ, 40 ಪಾಯಿಂಟ್ಸ್ ನನಗೆ ಅಲ್ಲೇ ಬಂತು. ಸೊ ಅದರಿಂದ ಆಡ್ಬೋದು. ಸೊ ಇಲ್ಲಿ ಟೋಟಲ್ ಪಾಯಿಂಟ್ಸ್ ಅಂದಿದೆ ನೋಡಿ, ಇಲ್ಲಿ ಟೋಟಲ್ ಪಾಯಿಂಟ್ಸು. ಈ ಪಾಯಿಂಟ್ಸ್ ಬಂದ್ಬಿಟ್ಟು ನೀವು ಒಂದು 90 ಮೇಲೆ ಇದೆ ಅಂದರೆ ನೀವು ಡ್ರಾಪ್ ಆಗಿಬಿಡಿ. ನೀವು ಪ್ಲೇ ಮಾಡೋಕ್ಕೆ ಹೋಗ್ಬೇಡಿ. 90 ಮೇಲೆ ಇದೆ ಪ್ಲೇ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಡ್ರಾಪ್ ಆಗಿಬಿಡಿ. 90 ಒಳಗಡೆ ಇತ್ತು ಅಂದರೆ
ಆರಾಮಾಗಿ ಪ್ಲೇ ಮಾಡಿ. ಬಿಕಾಸ್ ನನಗೆ ನಿಮ್ಗೆ ಅಷ್ಟು ಲಾಸ್ ಆಗಲ್ಲ. ನೋಡಿ ನನಗೆ ಇಲ್ಲಿ ಹಾಕ್ಕೊಂಡೆ, ಸೊ ನನಗೇನು ಲಾಸ್ ಇಲ್ಲ. ಅದು ನನಗೆ 10 ಪಾಯಿಂಟ್ ನಾನು ಸೇವ್ ಮಾಡ್ದಂಗೆ ಆಯಿತು. ಸೊ ಒಂದೊಂದು ಸಲ ನನಗೆ ಗೇಮು ಫುಲ್ಲಾಗಿ ಒಂದೇ ಶೋಲ್ ತೋರಿಸಿದ್ದೀನಿ ನಾನು ತುಂಬ ಸಲ. ಬೇಗ ಕೋಶಿಸ್ಯ ಅಂದರೆ ಲೇಟಾಗಿ ಆಗ್ತಾನಲ್ಲ ಏನು. ಇದು 3 ಆ್ಯಕ್ಚುಲಿ ಬೇಡ ನನಗೆ, ಬಿಕಾಸ್ ಇಲ್ಲಿ ಹಾಕೊಂಡ್ಬರ್ತೀನಿ. ಇದು 10 ನನಗೆ ಯೂಸ್ಲೆಸ್ ಇದೆ. ನೆಕ್ಸ್ಟ್ ಒಂದು 6 ಹಾಕೋದು ಅನಿಸುತ್ತೆ ನನ್ನ ಪ್ರಕಾರ. ನೆಕ್ಸ್ಟ್ ನೋಡಿ, ನಾನು 7 ಬಿಡ್ತೀನಿ ಅಂತ ಹೇಳ್ತೀನಲ್ಲ, ನಾನು 7 ಬಿಡ್ತೀನಿ. ನೆಕ್ಸ್ಟು ನೋಡೋಣ ಯಾವ್ದು ಆಗ್ತಾನೆ ಅವನು ಅಂತ. 7 7 ಬಿಡ್ತೀನಿ ನಾನು. 4 ಆಗ್ದ. ಸೊ 6 ಆ್ಯಕ್ಚುಲಿ ಇಲ್ಲಿ ಇಟ್ಕೊಂಬಿಡೋಣ. ಇದು ಜಾಕ್, ನಾನೇನು ಜಾಕ್ ಬಿಟ್ಟೆ ಅಂದರೆ ನನಗೆ ಸ್ವಲ್ಪ ಪಾಯಿಂಟ್ಸ್ ಕಮ್ಮಿ ಆಗಲಿ ಅಂತ ಬಿಟ್ಟಿದ್ದೆ ಅಷ್ಟೇ. ನೋಡಿ 7 8 9 ನೋಡಿ ಇದೇ ಥರನೇ ಆಟ ಆಡೋದು. 10 ನಾನು ಆವಾಗಲೇ ಜಾಕ್ ಬಿಡಬಾರ್ದಾಗಿತ್ತು ಅನ್ನಲ್ಲ, ಜಾಕ್ ಬಿಡಬಾರ್ದಾಗಿತ್ತು. ತಪ್ಪ ಮಿಸ್ಟೇಕ್ ವಿಲ್ ಬಿ ಹ್ಯಾಪನ್. ಒಂದಾದ್ರೆ ನಂಗೆ ಜೋಕರ್ ಇದ್ದಿದ್ರೆ ನೋಡಿ, ನಾನು ಆಲ್ರೆಡಿ ಆಗಲೇ ಶೋ ಕೊಟ್ಬಿಡ್ತಿದ್ದೆ. ನನ್ನ ಒಂದು ಜೋಕರೇ ಇಲ್ಲ. ಸೊ ಅದಕ್ಕೆ ತುಂಬ ಲೇಟ್ ಆಗ್ತಾ ಇರೋದು. ಕಿಂಗ್ ಬೇಡ. ನೆಕ್ಸ್ಟು ನನಗೆ 6 ಆ್ಯಕ್ಚುಲಿ ನಾನು 7 ಬಿಡೋಣ ಅಂತ ಎತ್ತಿಕ್ಕಿದ್ದೆ ಗೊತ್ತಾ ನಿಮಗೆ. ನಾನು ಅಲ್ಲೇ ಎಡವಟ್ ಮಾಡಿದ್ದು. ನಾನು ಇದು 7 ಬಿಡಬೇಕಾಗಿತ್ತು, ನಾನು 7 ಬಿಟ್ಟಿಲ್ಲ. ನಾನು ಈ 7ಇಂದ ನನಗೆ ಹಾಲಾಗಿದ್ದು. ಪರವಾಗಿಲ್ಲ, ಸೋಲು ಗೆಲುವು ಎಲ್ಲ ತಗೋಬೇಕು. ಒಂದೇ ಸಲ ಬರೀ ಗೆಲ್ತಾನಿದ್ರೆ ಆಗ ಮಜಾ ಸಿಗಲ್ಲ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ, ನಾನೊಂದು 100 ಆಟ ಆಡಿದ್ರೆ ಒಂದು 80 ಆಟ 100% ನಾನು ಗೆಲ್ತೀನಿ. 80 ಆಟ ಅಂದರೆ ಕನ್ಮೋಷನ್ ಗೆಲ್ತೀನಿ ನಾನು. ಸೊ ನನ್ನ ವಿನ್ನಿಂಗ್ ರೇಷಿಯೋ ಜಾಸ್ತಿ ಇದೆ ನಂದು. ವಿನ್ನಿಂಗ್ ರೇಷಿಯೋ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್, ತುಂಬ ಜಾಸ್ತಿ ಇದೆ. ಇದು 9 ಬಿಡಬೇಕು. ಬಿಕಾಸ್ ಏನಕ್ಕಂದರೆ ಅದು 9 ಅವನು ಇಸ್ಕೊಳಲ್ಲ, ಅದು ಗೊತ್ತಿದೆ ನನಗೆ. ಎಸ್ ಬೇಡ. ಒಳ್ಳೆ ಕಾರ್ಡು ಬಂದರೆ ಅಂದ್ಕೊಂಡೆ, ಆದರೆ ಬರ್ತಾ ಇಲ್ಲ. ಯಾಕೆ ಹಿಂಗೆ ಡಿವೈಡ್ ಮಾಡಿಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಕಾರ್ಡು ಬಿತ್ತು ಅಂದರೆ ಕತ್ತೆ ಕೂಡ ಗೆಲ್ಲುವುದು. ಈಗ ನೋಡಿ, ನೆಕ್ಸ್ಟ್ ಒಂದು ಕಿಂಗ್ ಆಗ್ತಾನೆ ನೋಡಿ. ಇಲ್ಲಿ ಇಟ್ಕೊಂಡಿದ್ದೀನಲ್ಲ, ಹಿಂಗೆ ಹಾಕೋ ಶಿಷ್ಯ ಬೇಗಲು. 8 ಬೇಕಾ? 8 ಬೇಡ. ಟನ್ ಜಾಕ್ ಆಗ್ಲತ್ತ ಹಾಕಿದೆ ಅಂತ ತಗೊಂಡಿಲ್ಲ, ಅದಕ್ಕೆ ಜಾಕ್ ಹಾಕ್ತೆ. ಯಾಕೆ ಕಾರ್ಡ್ಗಳು ಯಾಕೋ ಚೆನ್ನಾಗಿ ಬರ್ತಾ ಇಲ್ವೇ? ಹೋಯ್ತಾ? ಆಯ್ತಾ? 4 ರೂಪಾಯಿ ಡಮಾರು, ಪರವಾಗಿಲ್ಲ. ಅದು 4 ರೂಪಾಯಿನ 10 ಅಂತ ಸಂಪಾದಿಸ್ತೀನಿ ಇವಾಗ. ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಯಿತು ಫ್ರೆಂಡ್ಸ್.
ಆಗಲೇ ಸ್ವಲ್ಪ ಸಮ್ ಕಾಲ್ ಬಂತು. ಸೊ ಕಾಲಿಂದ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಯಿತು. ಅಯ್ಯೋ ನನ್ನ ಮಗನೇ, ಒಳ್ಳೆ ಕಾರ್ಡ್ ಬಂತಲ್ಲ ನನಗೆ. ನೋಡಿ, ಒಳ್ಳೆ ಕಾರ್ಡ್ ಬರೋ ಟೈಮಲ್ಲಿ ನನ್ನ ಮಕ್ಕಳ ಕೈ ಕೊಡ್ತಾರೆ ಫ್ರೆಂಡ್ಸ್. ಆಗಲೇ ಸೂಪರಾಗಿ ಬಂತು ನೋಡಿ ಕಾರ್ಡು. ನನ್ನ ಮಗ ಈಗ ಡ್ರಾಪೇ ಮಾಡ್ಬಿಟ್ಟ ಕಾರ್ಡ್ನ. ಒಳ್ಳೊಳ್ಳೆ ಕಾರ್ಡ್ ಬರೋ ಟೈಮಲ್ಲೇ ಬೇಜಾರು ಮಾಡ್ತಾರೆ ಫ್ರೆಂಡ್ಸ್. ಕೆಟ್ಟ ಕಾರ್ಡ್ ಬರೋವಾಗ ನನ್ನ ಮಕ್ಕಳು ಆಟ ಆಡ್ತಾರೆ ಫ್ರೆಂಡ್ಸ್. ಅದೇ ಬೇಜಾರಾಗೋದು ಲೈಫಲ್ಲಿ. ಎಂಟು ಐದು ಹಾಕಿದ್ರು ವಿನ್ ಹಾಕ್ತೀನಿ, 10 ಹಾಕಿದ್ರು ವಿನ್ ಹಾಕ್ತೀನಿ, ಜೋಕರ್ ಹಾಕಿದ್ರು ವಿನ್ ಹಾಕ್ತೀನಿ. ಬಟ್ ನೀನು ಜೋಕರ್ ಹಾಕಿದ್ರೆ ನನ್ನ ಕೈಲಿ ಎತ್ಕೊಂಡು ಹಾಕಾಗಲ್ಲ. ಈ ಆಟ ನಂದೇ ಕಣ, ನೀನು ಏನೇ ಮಾಡಿದ್ರು ನಂದೇ ಆಟ. ಬಿನೇಶ್ 6 ಹಾಕ್ಬಿಟ್ಟ, ಶಿಷ್ಯ 6 ಹಾಕ್ತ, 10. ನಾನು ಹೇಳ್ಬಿಟ್ಟು ಹೊಡಿಯೋನು ಶಿಷ್ಯ, ನೀನು ಯಾವ್ದು ಹಾಕೋದು ನಾನು ಹೇಳ್ಬಿಟ್ಟು ಹೊಡಿಯೋನು. ನೋಡು, ನಾವು ಆಡುವಾಗಲೇ ಹಿಂಗೆ ನೋಡೋ ಮಕ್ಕಳು. ದೌರಾನಿ ಟನ್ 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 ದೌರಾನಿ ಔರಾಣಿ ಔರಾಣಿ. 5 ಬೇಕಾ ಬೇಡವಾ? ಬೇಕಾ ಬೇಡ? ಬೇಕಾ ಬೇಡ? ಬೇಕಾ ಬೇಡ? ಜಾಕ್ ವಿನ್, ನಾಟ್ ಬ್ಯಾಡ್. ಬೇಕಾ ಬೇಡ? ನೋಡಿ, ಇವಾಗ ಆ ಕ್ಯೂನ್ ಹಾಕಿದ್ನಲ್ಲ, ಸೊ ನಾನು ತಿರ್ಗಾ ಆ ಕ್ಯೂನು ಆ ಕಿಂಗ್ ಹಾಕಿದೆ. ತಿರ್ಗಾ ಜೆ ಇದೆಯಲ್ಲ, ಈ ಜೇನ ಕೂಡ ನನಗೆ ವೇಸ್ಟ್ ಆಯಿತು. ಯಾಕಂದರೆ ಈ ಕೆ ಅದೆಲ್ಲ ತೊಗೊಂಡಿದ್ರಲ್ವಾ, ಸೊ ಅದು ನನಗೆ ಯೂಸ್ಲೆಸ್. ನನಗೆ ಅದು ಯಾಕೆ ಈ ಥರನೇ ಬರ್ತದಲ್ಲ ಕಾರ್ಡ್ಗಳು ನನಗೆ ತುಂಬ. ನೋಡಿ, 8, 9, 10 ಬೇಕು ನನಗೆ. ನೋಡಿ, 100 ಆ್ಯಕ್ಚುಲಿ ನಾನು ಆಡ್ತಾರೆ ತುಂಬ ತಪ್ಪು. ನೋಡಿ, ಇಲ್ಲಿ ನಂದು ಪಾಯಿಂಟ್ಸ್ ಬಂದ್ಬಿಟ್ಟು 96 ಇದೆ. ಈ 96 ನಾನು ಆ್ಯಕ್ಚುಲಿ ಡ್ರಾಪ್ ಆಗಬೇಕು. ಈ ಸ್ಕೋರು ನಾನು ಆಡಬಾರ್ದು. ನಾನು ಇವಾಗ ಆಡ್ತಾ ಇರೋದು ಆ್ಯಕ್ಚುಲಿ ವೇಸ್ಟಾಗಿ ಆಡ್ತಾ ಇರೋದು ನಾನು. ಇದು ಪಕ್ಕಾ ಹೋಗೋ ಗೇಮ್, ಇದು ಪಕ್ಕ ವಿನ್ನಂತೂ ಆಗಲ್ಲ ಗುರು, ನಾನೇ ಬರ್ಕೊಡ್ತೀನಿ. ಪಕ್ಕ ವಿನ್ನಂತೂ ಆಗಲ್ಲ ಇದು. ಇದು ಯಾಕೋ ಸರಿಯಾಗಿ ಬರ್ತಾರಲ್ಲ ಕಾರ್ಡು ಈ ಸಲ ನನಗೆ. ಹೋದೆ, ಫುಲ್ ಅಮೌಂಟ್ ಹೋಗುತ್ತೆ ಇವಾಗ ನಮ್ಮದು. ನೋಡಿ, ಇವಾಗ ಡ್ರಾಪ್ ಆಗ್ಬಿಟ್ರು ನನಗೆ ಬೆಸ್ಟು. ಅದೇ ಡ್ರಾಪ್ ಆಗೋಕ್ಕೆ ಮನಸ್ಸು ಬಂದಿಲ್ಲ ನನಗೆ. ಯಾಕಂದರೆ ಒಂದು ಚಾನ್ಸ್ ಅದು ಇರುತ್ತೆ ಗೆಲ್ಲಕ್ಕೆ ಅಂತ ಒಂದು ನಂಬಿಕೆ, ಮೂಢನಂಬಿಕೆ. ಮೂಢನಂಬಿಕೆ 34. ನೋಡಿ, ಒಂದೇ ಸಲ ಒಂದು 60-90 ಚಿಲ್ಲರೆಯಿಂದ ನಾನು ಒಂದೇ ಸಲ 34 ಪಾಯಿಂಟ್ ಬಂದೆ ನಾನು. 3 ಐ ಡೋಂಟ್ ಲೈಕ್, ಬಟ್ ಐ ಲೈಕ್ 8 8 8 8 8.
ನೋಡಿ ಎಷ್ಟು ಪಾಯಿಂಟ್ಸ್ ಇತ್ತು ನನ್ನ ಹತ್ರ, ನಾನು ಎಷ್ಟಿಗೆ ಬಂದೆ ಅಂತ ನೋಡಿ. 88 ಇದ್ದೆ ನಾನು. ಶಿಷ್ಯ, ನಮ್ಮನ್ನ 3 ಎಷ್ಟಕ್ಕಿದೆಯೋ ನೀನು, ನಮ್ಮನ್ನು ಬರೀ 3 ಆಗ್ತಿದೆಯಲ್ಲೋ. ನಾನೊಂದು ಆಕ್ಚುಲಿ ಹಿಂಗೆ ಇಟ್ಕೊಂಡ್ರೆ ಎಷ್ಟು 3 ಹಾಕ್ಬಿಟ್ಟಿದ್ದಾನೆ ಗುರು ನೀನು. ಬೇಜಾರು 3 ಹಾಕ್ಬಿಟ್ಟು ಅವನೇನು 3 ಹಾಕಲ್ಲ ಅವನು. ಅದು ಸಿಕ್ಕದೆ ಇಲ್ಲೇ ಸಿಗ್ಬೇಕಾಗುತ್ತೆ 3. 8 ಆಗಲೇ ನಾನು 3 ಎತ್ಕೋಬೇಕಾಗಿತ್ತು. ಪರವಾಗಿಲ್ಲ, 40 ಪಾಯಿಂಟ್ಸ್ ತಾನೆ. ಕಿಂಗು 2 ಬಂದರೆ ನೋಡಿ, ಜೋಕರ್ ಬಂದರೆ ಆ್ಯಕ್ಚುಲಿ ವಿನ್ ಆಗೋ ಚಾನ್ಸಸ್ಗಳು ತುಂಬ ಇರ್ತವೆ. ಈ ಜೋಕರ್ ಬಂದರೆ ಒಂದೊಂದು ಡ್ರಾಪ್ ಆಗ್ತಾನೆ, ಒಂದು ಡ್ರಾಪ್ ಆಗ್ತಾನೆ. ನನಗೆ ಗೊತ್ತಿದೆ ಅವ್ನು ಡ್ರಾಪ್ ಆಗ್ತಾನೆ ಅಂತ. ಯಾಕಂದರೆ ಆ ಜೋಕರ್ ಬಂತು ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಆ ಜೋಕರ್ ಬಂದರೆ ಒಂದು ಡ್ರಾಪ್ ಆಗ್ತಾರೆ, ಇಲ್ಲ ಅವರು ಗಟ್ಟಿ ಮನ್ಸು ತಗೊಂಡು ವಿನ್ ಆಗ್ತೀನಿ ಅಂದರೆ ಆ್ಯಕ್ಚುಲಿ ನಾನು ಡ್ರಾಪ್ ಆಗೋದು ಬೆಟರು. ಯಾಕಂದರೆ ಒಂದು ಜೋಕರ್ ಬಂದರೆ ಇಲ್ಲಿ 97 ಬಂದಿದೆ ಟೋಟಲ್ ಸ್ಕೋರು. 97 ಬರಬಾರ್ದು. 97 ಬಂತು ಅಂದರೆ ನನ್ನ ಪಾಯಿಂಟ್ಸ್ ಅರೇಂಜ್ ಮಾಡೋಷ್ಟರಲ್ಲಿ ನನಗೆ ಕಷ್ಟ ಆಗ್ಬಿಡುತ್ತೆ. ನನಗೆ ಆ ಪಾಯಿಂಟ್ನ ಲೆಸ್ ಮಾಡ್ಕೊಂಬರೋದೇ ಕಷ್ಟ ಆಗುತ್ತೆ ನನಗೆ. ಗುರು, ಯಾಕೆ ಗುರು ಹಿಂಗೆ ಮಾಡ್ತಿದ್ದೆ ನೀನು? ನಾನು ಏನಕ್ಕೆ ಆ ಕಿಂಗ್ ತಗೊಂಡೆ ಅಂತಲೂ ಕಾರಣ ಇದೆ ನೋಡಿ. ಇವಾಗ ಕೂಡ 96% ಇದೆ, ಬಟ್ ನನ್ನದು ಜೋಕರ್ ಇದೆ. ಸೊ ಜೋಕರ್ ಇದ್ದು 90% ಇದೆ ನೋಡಿ. ಹಿಂಗೆ ನೀವು ಇದು ಮ್ಯಾಚಪ್ ಮಾಡ್ಕೋಬೋದು ನೋಡಿ. ಇದನ್ನು ಹಾಕ್ಕೊಬೋದು ಹಿಂಗೆ. ಪ್ಲಸ್ ನೀವು ಇನ್ನೊಂದು 4th ಕಾರ್ಡ್ ಮಾಡ್ಕೋಬೋದು ನೀವು ಹಿಂಗೆ. ಅರ್ಥ ಆಗ್ತಿದೆಯಾ? ನಾನು ನೋಡಿ 20 ಪಾಯಿಂಟ್, ಟೋಟಲಾಗಿ 20 ಪಾಯಿಂಟ್ ಬಂದ್ಬಿಟ್ಟೆ ನಾನು ಆಟೋಮೆಟಿಕ್ ಆಗಿ. ಸೊ ನನಗೆ ಡ್ರಾಪ್ ಆದರೆ ಏನು ಲಾಸ್ ಆಗ್ತಾಯಿತ್ತು, ಸೊ ನನಗೆ ಅದೇ ಲಾಸ್ ಆಗೋದಷ್ಟೇ ನೋಡಿ. ಇಲ್ಲೂ 4th ಕಾರ್ಡ್ ಆಗುತ್ತೆ ನಂದು 8. ಸೊ 8 ನನಗೆ ಅದು ಯೂಸ್ಲೆಸ್ ಆ್ಯಕ್ಚುಲಿ. 10. ಇನ್ನೊಂದೇನೆಂದರೆ, ನೀವು ನಂಬರ್ಸ್ನ ಸ್ವಲ್ಪ ನೋಡ್ಕೊಳ್ಳಿ ನೋಡಿ. ಇವಾಗ ಕ್ಯೂ ಇದೆ, 20 ಪಾಯಿಂಟ್ಸ್ ಬಂತು ನನಗೆ. ಅದೇ ನನಗೆ ಚಿಕ್ಕದು ಇವಾಗ 1 2 3 ಇದೆ ಬರೀ 3 ಪಾಯಿಂಟ್ಸು. ಸೊ ಆ ಥರ ನೀವು ಕಾರ್ಡ್ಗಳು ಸೆಲೆಕ್ಟ್ ಮಾಡ್ಕೋಬೇಕು ನೀವು. ನಾನು ದೊಡ್ಡ ಕಾರ್ಡ್ಗಳೇ ಇಟ್ಕೊಂಡಿದ್ದೀನಿ ನಾನು. ಅದು ದೊಡ್ಡ ಕಾರ್ಡ್ಗಳೇ ಇಟ್ಕೋಬಾರ್ದು ನೋಡಿ. ಜೋಕರು ಅದು ಬಂದರೆ ನೋಡಿ, ಈ ದೊಡ್ಡ ಕಾರ್ಡ್ ಇವಾಗ ಜಾಕ್ ಬಂತಲ್ಲ, ದೊಡ್ಡ ಕಾರ್ಡ್ ಆಯ್ತು ನನಗೆ. ಅದು ಆ ದೊಡ್ಡ ಕಾರ್ಡು 10 ಪಾಯಿಂಟ್ಸ್. ಅದು ಇವಾಗ ಜಾಕು, ಕ್ಯೂನು, ಕಿಂಗು, ಏಸು ಅದೆಲ್ಲ ಬಂದು ನಿಮಗೆ 10 ಪಾಯಿಂಟ್ಸ್ ಬರುತ್ತೆ. ಸೊ 10 ಪಾಯಿಂಟ್ಸ್ ಬಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೇ ತುಂಬ ಕಾರ್ಡ್ಗಳು ಹೋಗ್ಬಿಡುತ್ತೆ. ಯಾಕೆ ಈ ಥರ ಬರ್ತದಲ್ಲ? ಈ ಥರ ಬಂದ್ಬಿಟ್ಟು ಇಷ್ಟು ಲ್ಯಾಗ್ ಆಗ್ಬಿಟ್ರೆ ಬೇಜಾರು ಬ್ರೋ ಆಡೋಕ್ಕೆ. ಒಂದು ಗೇಮ್ ಒಂದು 2 ಮಿನಿಟ್ಸ್ ಎಲ್ಲ ಕ್ಲೋಸ್ ಮಾಡಬೇಕು ಬ್ರೋ ನೋಡಿ. ಅದು ತಗೊಂಡು ಕಿಂಗಾದ ಬಿಡ್ಬೇಕಾಯ್ತು ನಾನು. ಇಲ್ಲ, ಗೇಮ್ ವಿನ್ ಆಯಿತು, ಅದೇನು ಪ್ರಾಬ್ಲಮ್ ಅಂತಿಲ್ಲ. ಫಿನಿಶ್ ಮಾಡ್ಬೋದು, ಬಟ್ ಇಷ್ಟೊತ್ತು ಲ್ಯಾಗ್ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅಮೌಂಟ್ ತುಂಬ ಕಮ್ಮಿ ಬರುತ್ತೆ. ಇವಾಗ ಏನು ನೋಡಿ, ಒಂದು ಯಾವುದೋ ಕಾರ್ಡ್ಸ್ಗಳು ಇರಲಿಲ್ಲ. ಸೊ ಬೇಗ ಬೇಗ ಫಿನಿಶ್ ಮಾಡಿದಷ್ಟು ನಿಮಗೆ ಸ್ವಲ್ಪ ಲಾಭ ಜಾಸ್ತಿ ಬರುತ್ತೆ. ರಾಣಿ
ಸೆಟ್ಟಿಂಗ್ಗೆ ಚೆನ್ನಾಗಿ ಬಂತು ನೋಡಿ 39. ಈ ಥರ ಬರೋ ಟೈಮ್ ನನ್ನ ಮಗಳು ಡ್ರಾಪ್ ಆಗ್ಬಿಡ್ತಾರೆ, ಅದೇ ಬೇಜಾರು. ಪರವಾಗಿಲ್ಲ ಶಿಷ್ಯ ಒಳ್ಳೆ ಡಿಸಿಷನ್ ತೊಗೊಂಡು ಆಡ್ದ. ನನಗೊಂದು ಎಳ್ಳೆ ಕಾಳು ಬೇಕಾಗಿರೋದು ಇವಾಗ ಅಷ್ಟೇ, ಅದು ನಮ್ಮ ಕರೆಕ್ಟಾಗಿ ಬಂದ್ಬಿಟ್ರೆ ನೋಡಿ. ದೊಡ್ಡ ಕಾಳುಗಳು ಬಿಸಾಕ್ಬಿಡ್ಬೇಕು, ದೊಡ್ಡ ಕಾಳುಗಳು ಇಟ್ಕೊಂಡ್ರೆ ತಲೆನೋವು. 5 ಇಲ್ಲಿ ಹಾಕೊಬೋದು, ಹಾಕೊಂಡು ದೊಡ್ಡ ಕಾಳು ಎತ್ಕೋಬೋದು. ಬಟ್ ಜೋಕರ್ ಏನೋ ಬರುತ್ತೆ ಅಂತ ಒಂದು ಆಸೆ ಅಷ್ಟೇ. ನೀವು ಅನ್ಕೋಬೋದು ಏನು ಗುರು ನೀವು ಹೇಳ್ದಂಗೆ ಮಾಡಿದೆ ಹ್ಯಾಕಿಂಗ್ ಮಾಡ್ಬಿಟ್ಟಿದೆ ಅನ್ಕೊಂತೀರ. ಎಂಟು ಹಾಕ್ತೀಯಾ? ಶೋನೇ ಹಾಕ್ಬಿಟ್ಟ ಗುರು. ವೆಲ್ ಪ್ಲೇಡ್, ಸೂಪರ್ ಆಡ್ದ ಗುರು. ನೋಡಿ ಇನ್ನೊಂದು ಡಿಸಿಷನ್ ನೋಡಿ, ಇನ್ನೂ 3 ಪಾಯಿಂಟ್ನ ಸೇವ್ ಮಾಡ್ಬೋದಾಗಿತ್ತು, ಎಲ್ಲೋ ಮಿಸ್ ಮಾಡಿದೆ ನಾನು. ನೋಡಿದ್ರಾ, ಈ ಥರ ತೋರಿಸ್ತೇನೆ ನಿಮಗೆ ಎಲ್ಲಿ ತಪ್ಪು ಮಾಡಿದೆ ಅಂತ. ಅದೇ ತೋರಿಸಿದೆ ನನಗೆ 3 ಪಾಯಿಂಟ್ಸ್ ನೀನು ಲಾಸ್ ಮಾಡಿಕೊಂಡೆ ಅಂತ. ನೋಡಿ ಒಂದು ಜೋಕರ್ ಬಂದಿಲ್ಲ, 95 ಇದೆ ನೋಡಿ. 75 ಆಯಿತು. 75 ಆದರೆ ನಿಮಗೆ ಲಾಸ್ ಕಮ್ಮಿ. ಸುಮ್ಮನೆ ಟ್ರೈ ಮಾಡ್ತಿರೋದು ಅಷ್ಟೇ ಇದು. ಮಾಡಿದರೆ ಕಾರ್ಡ್ಗಳನ್ನ ನೀವು ಸೇವ್ ಮಾಡಿ ಇಟ್ಕೋಬೇಕು. ನೀವು 2 ನನಗೆ ಆ್ಯಕ್ಚುಲಿ ವೇಸ್ಟ್ ಆಯಿತು. ನೀವು ಫಸ್ಟು ರೌಂಡು ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಆಲ್ಮೋಸ್ಟು ಪಾಯಿಂಟ್ಸ್ಗಳು ಬಂದ್ಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಏಸ್ ನೋಡಿ, ಇಲ್ಲಿ ಏಸ್ ತಗೊಂಡು ಹಾಕೋಬೋದು, ಬಟ್ ಇದು ಬೇಕಲ್ಲ, ರಾಣಿ ಬೇಕಲ್ಲ. ರಾಣಿ ಅಂತೂ ಸೀರಿಯಸ್ ಹೇಳ್ತೀನಿ ಬ್ರದರ್, ರಾಣಿ ತುಂಬ ಲೇಟಾಗಿ ಬರ್ತಾಳೆ. ನಾನು ಎಷ್ಟೋ ಗೇಮಲ್ಲಿ ಆಡಿದ್ದೀನಿ, ರಾಣಿ ಮಾತ್ರ ತುಂಬ ಲೇಟಾಗಿ ಬರುತ್ತೆ. ನೋಡಿ 10 ಇಲ್ಲಿ ಹಾಕೋಬೋದಾಗಿತ್ತು, ಬಟ್ ನನಗೆ ಇದರಲ್ಲಿ ಕಾರ್ಡ್ಸ್ನ ಸಿಗುತ್ತೆ ಅಂತ ಮಾಡೋದಷ್ಟೇ ನಾನು. ದೊಡ್ಡ ದೊಡ್ಡ ಕಾರ್ಡ್ ಬಿಟ್ಬಿಡ್ಬೇಕು ಬ್ರೋ. ಈ ದೊಡ್ಡ ದೊಡ್ಡ ಕಾರ್ಡ್ಗಳು ತುಂಬ ತಲೆನೋವು ಗೊತ್ತಾ. 5 ನಾನು ಆಗಲೇ 5 ಬಿಟ್ಟಿದೆ ಅನಿಸುತ್ತೆ. ಇನ್ನೊಂದು ಕಾರ್ಡ್ ಬಂದರೆ ನನಗೆ, ಇನ್ನೊಂದೇ ಒಂದು ಕಾರ್ಡ್ ಬಂದು ಇನ್ನೂ ತುಂಬ ಸೇವ್ ಆಗುತ್ತೆ ನನಗೆ. 7 ಆ್ಯಕ್ಚುಲಿ ಬೇಡ, 2. ಯಾಕೋ ಎಲ್ಲೋ ಎಡವಟ್ ಆಗ್ತಿದೆ ಗುರು, ಎಲ್ಲೋ ಎಡವಟ್ ಆಗ್ತಾಯಿದೆಯಲ್ಲ. ಮೈಂಡ್ ಯಾಕೋ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಏನಾಗಿದೆ ಜೋಕರ್ 6 ಬೇಕು ನನಗೆ. ಏನೇ ಕಾರ್ ಬೇಕು ಅಂದರೆ ನನಗೆ ನೋಡಿ, ಇಲ್ಲಿ ಇಟ್ಕೊತೀನಲ್ವಾ, ಇಲ್ಲಿ ಇಟ್ಕೊಂಡಾಗ 7, 8, 9 ಬರುತ್ತೆ. ಸೊ ಆ ಲೆಕ್ಕಾಚಾರ ಅಷ್ಟೇ. ನೋಡಿ ನಾನು 3 ಬಿಟ್ಟೆಲ್ಲ ತಿರುಗಿ ನಮ್ಮನ್ನು 3 ಬಂತು. 8 ಬಿಡೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಗುರು. ಇದು 3 ಬಿಡೋಣ. ಯಾಕೆ ಗೊತ್ತಾ, ಇಲ್ಲೊಡೆ ಇದು ಸೇರ್ಕೊಬೋದು, ಇದಿಲ್ಲಿ ಸೇರಿಸ್ಕೋಬೋದು, ಇದು ಸೇರ್ಸೋಕ್ಕಾಗಲ್ಲ. ಆಡ್ತಾ ಇದ್ದೆ ನಿಮಗೆ ಪಾಯಿಂಟ್ಸ್ ನೋಡಿ ಎಷ್ಟು ಕಮ್ಮಿ ಆಯಿತು ನಮ್ಮದು ಅಂತ. ನೋಡಿ ಆಲ್ಮೋಸ್ಟ್ 32 ಪಾಯಿಂಟ್ಸ್ ಇದ್ದೀನಿ ನಾನು. ಓಕೆ,
ನನಗೆ ನೋಡಿ ಈ ಎಂಟು ಹಾಕ್ಕೊಂಡು ಇದು ಹಾಕೊ ಇದು ಹಾಕ್ಕೊಂಡ್ರು ಒಂದು ಎಲ್ಲ ಆಯಿತು, ಲಾಕ್ ಆಯಿತು. ಓಕೆನಾ, ಎತ್ತು ಬೇಡ ನನಗೆ. ಸೊ ಹಿಂಗೆ ಕೂಡ ಗೇಮ್ ಮಾಡ್ಬೋದು ವಿತೌಟ್ ಜೋಕರ್ಲಿ ಗುರು. ನಾನು 6 ಪಾಯಿಂಟೇ ಲಾಸ್ ಆಗಿರೋದಷ್ಟೇ. ಒಂದು ಜೋಕರ್ ಇದ್ದಿದ್ರು ನನಗೆ ಆಲ್ಮೋಸ್ಟ್ ನಾನು ಗೆಲ್ತಾ ಇದ್ದೆ. ನಾನು ಅದು ಒಂದು ಜೋಕರ್ ಇದ್ದರೆ ನಾನು ಇಷ್ಟ ಆಡಿದ್ದೀನಿ. ಸೊ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಕಳೆಯಲ್ಲ ಗುರು. ನಾನು ಒಂದೇ ಸಲ ಅನ್ಸಿದೆ, ಒಂದು ಸಲ 2 ಸಲ ಅಷ್ಟೇ ಲಾಸ್ ಆಗಿರೋದು ಜಾಸ್ತಿ ಅಂದರೆ ನಾನು ಅಷ್ಟೇ ನೋಡಿ. ಇವಾಗ ಈ ಆಟ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ಆಟ ಗೆಲ್ತೀವಾ ಇಲ್ವಾ ಅಂತ ನೋಡಿ. ಆಲ್ಮೋಸ್ಟು 99% ಈ ಆಟ ಗೆಲ್ಲೋ ಚಾನ್ಸ್ ಇದೆ. ತುಂಬ 99% ಗೆಲ್ಲೋ ಚಾನ್ಸ್ ಇದೆ. ನಾನು 6, 7, 8, 9 2 ಜೋಕರ್ ಇದೆ ನನ್ನ ಹತ್ರ. ಬಟ್ ಎಲ್ಲೋ ಒಂದು ತಪ್ಪು ಮಾಡಿದೆ ನಾನು. ಇವಾಗ 7